ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 456ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮಣ ತಾರಾಳ ಒಂದು ಆಮಂತ್ರಣದ ಮೇರೆಗೆ ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ಮಾಡಿದಾಗ ಅವನು ಕಂಡದ್ದೇನೆಂದರೆ, ಎದುರಿಗೆ ಇವು ಸುಗ್ರೀವ ನಶೆಯಲ್ಲಿ ಇರ್ತಾನೆ, ಚಿನ್ನದ ಸಿಂಹಾಸನ ಮ್ಯಾಗ ಕೂತಿರ್ತಾನೆ. ಒಂದು ಕಡೆಗೆ ಅವನು ಮಡದಿಯಾದಂಥ ರೂಮಾ ಇರ್ತಾಳೆ, ಇನ್ನೊಂದು ಕಡೆಗೆ ಸುತ್ತುವರೆದಿರ್ತಾರೆ ಉಪಪತ್ನಿಯರು. ಅದೇ ತನ್ನ ಮೌಜು ಮಸ್ತಿಯಲ್ಲಿ ಇರ್ತಾನೆ. ಇವನಿಗೆ ಕೋಪ ಬಂದ ಹೇಳಿಬಿಡ್ತಾನೆ, ಅಲ್ಲಪ್ಪ, ರಾಜನಾದವನಲ್ಲಿ ಯೋಗ್ಯತೆಗಳಿರಬೇಕು, ಗುಣ ಸಂಪನ್ಮೂಲ ಸತ್ಯವಾದಿ ಇರಬೇಕು, ನುಡಿದಂತೆ ನಡೆಯಿರಬೇಕು. ಅವು ಯಾವುವು ಇರಲಿಲ್ಲ ಅಂದ್ರೆ ಅವರು ಆಳಲಿಕ್ಕೆ ಯೋಗ್ಯರು ಅಂತ ಹೇಳಿ ಇಲ್ಲಿ ಆಳವರ ಬಗ್ಗೆ, ಅರಸನ ಬಗ್ಗೆ, ಯಾರು ಚುಕ್ಕಾಣಿನ ಹಿಡಿತಾರೆ ಆಡಳಿತದ ದೇಶದ ವ್ಯವಸ್ಥೆಯನ್ನು, ಅವ್ರು ಹೆಂಗಿರಬೇಕು ಅನ್ನೋದನ್ನು ವಾಲ್ಮೀಕಿಯವರು ಹೇಳ್ತಾರೆ. ಇದು ಮತ್ತು ಸರ್ವಕಾಲಿಕ ಸತ್ಯ. ಮುಂದುವರೆದು, ಅಲ್ಲಪ್ಪ, ನೀನು ಸಿಂಹಾಸನ ಇವತ್ತಿನ ಸುಖಭೋಗಗಳನ್ನು ನೀನು ಪಡಿಬೇಕಾದ್ರೆ ರಾಮ ಕಾರಣ. ನಮಗೆ ನೀ ಭರವಸೆ ಕೊಟ್ಟಿದ್ದೀಯಾ, ಆದರೆ ಆ ಕಾರ್ಯ ಇನ್ನೂ ತನಕ ಮಾಡ್ತಾ ಇಲ್ಲಂದರೆ ನೀನು ಅಪ್ರಾಮಾಣಿಕ ಅಲ್ಲವೇ ಅಂತ ಕೇಳ್ತಾನೆ, ನಿರ್ದಯಿ ಅಲ್ಲವೇ ಅಂತ ಕೇಳಿ ಮುಂದುವರಿಸ್ತಾನೆ. ಸಹಾಯ ಪಡೆದು ಪ್ರತಿ ಸಹಾಯ ಮಾಡದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಂತೆ. ಇನ್ನೊಬ್ಬರಿಂದ ಸಹಾಯ ತಗೊಂಡು ಅವರಿಗೆ ಬೇಕಾದಾಗ ನಾನು ಸಹಾಯ ಮಾಡಲಿಲ್ಲ, ಆ ವ್ಯಕ್ತಿ ಎದಕ್ಕೆ ಸಮಾನ ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡಂತೆ. ಇದ್ದು ಸತ್ತಾಂಗ. ಇನ್ನೊಬ್ಬರಿಗೆ ಸುಳ್ಳು ಹೇಳಾಕತ್ತೆ, ಇನ್ನೊಬ್ಬರ ಭರವಸೆಯನ್ನು ನೀ ಮುರಿದು ಇನ್ನೊಬ್ಬರಿಗೆ ವಚನ ಕೊಟ್ಟು ನೀನು ವಚನ ಭ್ರಷ್ಟನಾದಿ ಅಂದ್ರೆ ನಿನ್ನ ಬದುಕು ವ್ಯರ್ಥ, ನಿನ್ನ ಜೀವಂತ ಒಂದು ಶರೀರ ಅಡ್ಡಾಡಿದಂಗೆ. ಅದಕ್ಕೆ ಅಂತಹ ಮನುಷ್ಯ, ಆತ್ಮವಂಚನೆ ಮಾಡಿಕೊಳ್ಳುವಂಥ ಮನುಷ್ಯ ಆತ್ಮಹತ್ಯೆ ಮಾಡಿಕೊಂಡಂತೆ, ಅದು ಆತ್ಮಹತ್ಯೆಗೆ ಸಮಾನ ಅಂತ ಹೇಳ್ತಾನೆ. ಪಿತೃಗಳ ಹತ್ಯೆ ಮಾಡಿದಂತೆ. ಅಷ್ಟೇ ಅಲ್ಲ, ನಿನ್ನ ಪಿತೃಗಳೇನದಾರಲ್ಲ, ಅವ್ರು ಏನೇನು ಚಲೋ ಕೆಲಸ ಮಾಡಿ ಹೋಗಿರ್ತಾರಲ್ಲ, ಒಳ್ಳೆಯ ಕೆಲಸ ಮಾಡಿ ಹೋಗಿರ್ತಾರಲ್ಲ, ಅದನ್ನೆಲ್ಲ ಕೂಡ ನಿನ್ನ ಹಾಳು ಮಾಡಿಬಿಡ್ತೀಯ. ಇಂತಹ ಒಳ್ಳೆಯ ವ್ಯಕ್ತಿ ಮಗ ಇಂಥ ಒಬ್ಬ ದುಷ್ಟ ಹುಟ್ಟಿದ, ಯಾವಾಗಲೂ ಸತ್ಯವನ್ನೇ ನುಡಿಯುವಂಥ ವ್ಯಕ್ತಿ ಹೊಟ್ಟಿಯಿಂದ ಯಾವಾಗಲೂ ಸುಳ್ಳು ನುಡಿಯುವಂಥ ವ್ಯಕ್ತಿ ಹುಟ್ಟಿದ ಅಂಥೇಳಿ ನೀನೊಬ್ಬನೇ ಸಾಯುವುದಿಲ್ಲ, ಜೊತೆಗೆ ಅವ್ರನ್ನೂ ಕೂಡ ನೀನು ಕೊಲ್ತೀಯ, ನಿನ್ನ ಪಿತೃಗಳ ಹೆಸರು ಕೂಡ ನೀನು ಹಾಳು ಮಾಡಿದಂತೆ. ಓ ಹಾರುವ ವಾನರೇಶ್ವರ. ನೋಡಿ, ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರವ್ರು. ಆ ವಾನರರು ಹೆಂಗಿದ್ರು, ನರವಾನರರು ಹೆಂಗಿದ್ರು ಅಂದ್ರೆ ಅವರು ಹಾರ್ತಿದ್ರು, ಒಂದು ಸರ್ಟನ್ ಲಿಮಿಟ್ ಇದ್ದ. ಈಗ ನೋಡ್ತಿರ್ತೇವೆ ನಾವು, ಹಾವುಗಳ ಸಹಿತ ಒಂದು ನಿರ್ದಿಷ್ಟ ಇತರವರೆಗೆ ಹಾರ್ತಾವೆ. ಕೆಲವೊಂದು ಪಕ್ಷಿಗಳದಾವ ಸಂಪೂರ್ಣ ಹಾರಕ್ಕೆ ಬರೋಲ್ಲ, ಒಂದು ಡಿಸ್ಟೆನ್ಸ್ ತನಕ ಅಷ್ಟೇ ಹಾರ್ತಾವೆ. ಮನುಷ್ಯರು ಜಿಗಿತಾರೆ, ಅದಕ್ಕೆ ಜಂಪಿಂಗ್ ಅಂತೇವೆ ನಾವು. ಇನ್ನು ಕೆಲವೊಂದು ಮಂದಿ ಜಂಪಿಂಗ್ದಾಗ ವ್ಯತ್ಯಾಸಗಳಿದಾವೆ. ಯಾವ 3 ಫುಟ್ ಜಿಗ್ತಾನೆ, 6 ಫುಟ್ ಜಿಗ್ತಾನೆ, ಹಿಂಗದಾವ. ಇದನ್ನೇ ಅವ್ರೇನು ಮಾಡ್ತಾರೆ, ಭೂಮಿಯಿಂದ ರಬ್ಬಸ್ದಿಂದ ಕೆಳಗೆ ಕುಗ್ಗಿ ಮ್ಯಾಗಿ ಜಿಗಿದ್ರಂದ್ರೆ ಈ ಹೆಂಗೆ ಬಾಣ ಹೋಗ್ತದಲ್ಲ, ಈ ನಮ್ಮನೆ ಹಾರಿಕೊಂಡು ಒಂದು ಡಿಸ್ಟೆನ್ಸ್ ಹೋಗಿ ಅವರು ಜಿಗಿತಿದ್ರು. ಅದಕ್ಕೇನು ಹೇಳ್ತಾನೆ, ನೀನು ಇವರೆಲ್ಲ ಏನಿತ್ತು ಅಂದರೆ ಇವರು ಹಾರ್ತಿದ್ರು. ಇವರು ಅದಕ್ಕೆ ಹಾರುವ ವಾನರೇಶ್ವರ ಸ್ನೇಹಿತ ಸಹಾಯದಿಂದ ಎಲ್ಲವನ್ನು ಪಡೆದು ಸ್ನೇಹಿತನಿಗೆ ದ್ರೋಹ ಬಗೆಯದವ ಮರಣದಂಡನೆಗೆ ಯೋಗ್ಯ. ನಮ್ಮೊಂದಿಗೆ ಸ್ನೇಹ ಒಪ್ಪಂದ ಮಾಡ್ಕೊಂಡು ಭರವಸೆ ಕೊಟ್ಟು ಅವನಿಂದ ಎಲ್ಲ ಸುಖ ಹೊರಣ ತೊಗೊಂಡು ಅವನಿಗೆ ನೀನು ಸಹಾಯ ಮಾಡಲಿಲ್ಲ ಅಂದ್ರೆ ನಿನ್ನಂಥವ್ರಿಗೆ ಮರಣದಂಡನೆ ಯೋಗ್ಯ. ಎದಕ್ಕೆ ಯೋಗ್ಯ ಅಂದರೆ ಕೊಟ್ಟ ವಚನವನ್ನು ಯಾರು ಪಾಲಿಸೋದಿಲ್ಲ, ಸುಳ್ಳು ಯಾರು ಹೇಳ್ತಾರೆ, ಅವರಿಗೆ ಮರಣದಂಡನೆ ಸಿಗಬೇಕು. ಇಲ್ಲಿ ನೋಡಿ, ವಾಲ್ಮೀಕಿ ರಾಮಾಯಣದಲ್ಲಿ ಪದೇ ಅಲ್ಲಲ್ಲಿ ನಮಗೆ 2 ಶಾಸ್ತ್ರಗಳು ಸಿಗ್ತಾವೆ. ಒಂದು ನ್ಯಾಯಶಾಸ್ತ್ರದಲ್ಲಿ ಜನರಿಗೆ ಹೇಗೆ ನ್ಯಾಯ ಕೊಡಬೇಕು, ನ್ಯಾಯವನ್ನು ಹೇಗೆ ತೀರ್ಮಾನ ಮಾಡಬೇಕು ಅನ್ನೋದು ಒಂದು ಸಿಗ್ತಿದೆ. ಆ ನ್ಯಾಯದಲ್ಲಿ ಬಂದ ತೀರ್ಮಾನಕ್ಕೆ ಅಪರಾಧಿಗಳಿಗೆ ಯಾವ ರೀತಿ ದಂಡವನ್ನು, ಶಿಕ್ಷೆಯನ್ನು ಕೊಡಬೇಕು, ದಂಡಶಾಸ್ತ್ರ. ನ್ಯಾಯಶಾಸ್ತ್ರ, ದಂಡಶಾಸ್ತ್ರ ಎರಡು ಮಿಕ್ಸ್ ಇಲ್ಲ, ಅದು ಎರಡು ಬೇರೆನ. ನ್ಯಾಯಶಾಸ್ತ್ರನ ಬೇರೆ, ದಂಡಶಾಸ್ತ್ರ. ಇವತ್ತಿಗೆ ನಾವು ತಂದೀವಂದ್ರೆ ಐ ಪಿ ಸಿ ನಂತರ ಈಗ ಒಂದು ಸಂಹಿತೆ ಬಂದಿದೆ, ಭಾರತೀಯ ಸಂಹಿತೆ ಬಂದಿದೆ, ನ್ಯಾಯ ಸಂಹಿತೆ. ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಎರಡೂ ಕೂಡ ಬರೆದಿರ್ತಾರೆ. ಅದ್ರಾಗ ಒಂದು ಕಡೆಗೆ ನ್ಯಾಯ ಹೇಗೆ ಅದನ್ನು ಮಾಡಬೇಕು, ಸೆಕ್ಷನ್ಸ್ ಯಾವ ಸೆಕ್ಷನ್ಸ್
ಕೆಳಗಡೆಗೆ ಏನದ ನೋಡ್ಕೊಂಡು ನ್ಯಾಯ ಕೊಡಬೇಕಂತ ಬರ್ತದೆ. ಅದೇ ಸೆಕ್ಷನ್ದಲ್ಲಿ ಅದೇ ಅಪರಾಧ ಮಾಡಿದವನಿಗೆ ಯಾವ ದಂಡವನ್ನು ಕೊಡಬೇಕಂತ ಬರ್ತಿದೆ. ಇದು 1860ರಾಗ ಬ್ರಿಟಿಷರು ರಚನೆ ಮಾಡಿದ್ರು ಇದನ್ನು, ಇಂಡಿಯನ್ ಪ್ಯಾನಲ್ ಕೋಡ್. ಇಂಡಿಯನ್ ಪ್ಯಾನಲ್ ಕೋಡ್ ಅವ್ರು ರಚನೆ ಮಾಡೋ ಕಾಲಕ್ಕೆ ಅವ್ರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಈ ಜನರದ ಹಾವಭಾವ ನೋಡ್ಕೊಂಡು ಬರೀಲಿಲ್ಲ. ಅವರು ಸಮೀಕ್ಷೆ ಮಾಡ್ಕೊಂಡ್ರೆ ಅಡ್ಡಾಡಿದ್ರು. ಅವರು ಮುಖ್ಯವಾಗಿ ಅಲ್ಲಿ ಏನು ಕಂಡು ಬರ್ತಿದೆ ಅಂದರೆ, ಬಹಳಷ್ಟು ಅವರು ನ್ಯಾಯ ನೀತಿಯನ್ನು ರಚನೆ ಮಾಡಿರೋ ಸೆಕ್ಷನ್ಸ್ಗಳನ್ನು ಹಾಕ್ಯಾರಲ್ಲ, ಆ ಸೆಕ್ಷನ್ಸ್ಗಳಲ್ಲಿ ಎಲ್ಲನೂ ನಮ್ಮಲ್ಲಿ ಏನು ಚಲಾವಣೆಯಲ್ಲಿದ್ದಲ್ಲ ಅವನ್ನೇ ಹಾಕಿದ್ದಾರೆ. ದಂಡಶಾಸ್ತ್ರ, ನ್ಯಾಯಶಾಸ್ತ್ರ. ಈಗ ನಾ ತಮಗೆ ಹೇಳಿದೆ, ಸಾಮ್ರಾಟ ಭರತನಲ್ಲಿ ಧರ್ಮಸೂತ್ರ ಏನು ಬಂತಲ್ಲ, ಧರ್ಮಸೂತ್ರನ ಇವತ್ತಿನ ಸಂವಿಧಾನ ಇದ್ದಂಗೆ. ಅದು ಸಂವಿಧಾನಕ್ಕೆ ಧರ್ಮಸೂತ್ರ ಅಂತ ಕರೀತಾರೆ. ಇವತ್ತಿನ ಸಂವಿಧಾನ ಇವತ್ತಿನ ಧರ್ಮಸೂತ್ರ. ಅದು ಅಲ್ಲಿ ಇವೆಲ್ಲ ಬರ್ತಾವ. ನೀವು ಹೇಗೆ ನಡ್ಕೊಳ್ಬೇಕು, ಏನು ಅಪರಾಧ ಅಂದರೆ ಏನು, ಅಪರಾಧ ಅಂದರೆ ಯಾವ ರೀತಿ ಅವನಿಗೆ ದಂಡ ಕೊಡಬೇಕು, ಶಿಕ್ಷೆ ಮಾಡಬೇಕು, ಇದನ್ನೇ ಕೌಟಿಲ್ಯ ಕೂಡ ಕೌಟಿಲ್ಯ ಅಥವಾ ಚಾಲುಕ್ಯ ತನ್ನ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಕೂಡ ಇದನ್ನು ತರ್ತಾನೆ, ನಾವು ಹೇಳ್ಕೊತ ಹೋಗ್ತಾನೆ. ಇವೆಲ್ಲನೂ ಆ ಕಡೆಯಿಂದ ಬಂದದ್ದು ಅಂತಾರೆ. ಇಲ್ಲಿ ಬ್ರಿಟಿಷರು ಕೂಡ, ಮುಸಲ್ಮಾನರು ಕೂಡ ಹಾಗೆ ಯಾರ್ಯಾರು ಆಳಕ್ಕೆ ಬಂದಾರಲ್ಲ, ಈ ಜನರನ್ನು ಆಳಬೇಕಾಗಿತ್ತು ಅಂದರೆ ಇವ್ರನ್ನ ವೆಲ್ ಸೆಟಲ್ ಪ್ರಿನ್ಸಿಪಲ್ಸ್ ಏನಿದಾವಲ್ಲ ಅವನು ಮಾರ್ಪಾಡು ಮಾಡಿ ಅಥವಾ ನೇರವಾಗಿ ಅಳವಡಿಸ್ಕೊಳ್ತಿದ್ರು. ತಮಗೆ ಅನುಕೂಲ ಆಗಬೇಕು, ಅದು ತಮಗೆ ಅಡ್ಡ ಬರಬಾರ್ದು ಮಾರ್ಪಾಡು ಮಾಡ್ಕೊಂಡು ಮಾಡ್ತಿದ್ರು. ಬ್ರಿಟಿಷರು ಕೂಡ ಹಾಗೆ ಮಾಡಿದರು. ಇದೇ ಇವನ ಕಾನೂನುಗಳನ್ನು ಇವೇ ತೊಗೊಂಡು ಅದರಾಗ ತಮಗೆ ಅನುಕೂಲ ಆಗುವಂಗೆ ಮಾರ್ಪಾಡು ಮಾಡಿಕೊಂಡು 1860ರಲ್ಲಿ ಇಂಡಿಯನ್ ಪೆನಲ್ ಕೋಡನ್ನು, ದಂಡ ಸಂಹಿತೆಯನ್ನು ಜಾರಿಗೆ ತಂದರು. ಮತ್ತು ಇತ್ತೀಚೆಗೆ 2023ರಾಗ ಎಷ್ಟೋ ವರ್ಷದ ನಂತರ ಅದು ನಮಗೆ ಬೇಕಾಗ್ತವೆ. ಆದರೆ ಅದು ಸಂಪೂರ್ಣವಾಗಿ ಹೊಸದಿಲ್ಲ. ಭಾರತೀಯ ನ್ಯಾಯ ಸಂಹಿತೆ ಏನಿದೆಲ್ಲ, IPC ಏನಿದೆ, ಇಂಡಿಯನ್ ಪೆನಲ್ ಕೋಡಲ್ಲ, ಅತ್ಯಂತ ಪ್ರತಿಕೃತಿ. ಅದು ಸ್ವಲ್ಪ ಮಾರ್ಪಾಡು ಮಾಡಿಬಿಟ್ಟಾರೆ, 2 ತೆಗೆದಾರೆ, 2 ಹೆಚ್ಚು ಮಾಡ್ಯಾರ. ಬಟ್ ಎಂಟೈರ್ ಡಾಚಾ ಏನಿದೆ, ಅದರದ್ದು ಸ್ಟ್ರಕ್ಚರ್ ಏನಿದೆ, ಆ ಸ್ಟ್ರಕ್ಚರ್ದಲ್ಲಿ ಏನೂ ಬದಲ ಆಗಿಲ್ಲ ಅಂತ ಅನ್ನಿಸ್ತಿದೆ. ಅದನ್ನು ಒಳಗಿನ ಸೆಕ್ಷನ್ಸ್ ಅದು ನೋಡಿದಾಗ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ, ಯಾವ ಮನುಷ್ಯ ಭರವಸೆ ಕೊಟ್ಟ ಅದನ್ನು ಆ ಪ್ರಕಾರ ನಡೀಲಿಲ್ಲ ಅಂದರೆ ಅದೊಂದು ಅಪರಾಧ. ಅವನಿಗೆ ದಂಡ ಯಾವುದಪ್ಪ ಅಂದರೆ, ಶಿಕ್ಷೆ ಯಾವುದಂದರೆ ಮರಣದಂಡನೆ ಯೋಗ್ಯ ಅಂತ ಹೇಳ್ತಾನೆ. ಪ್ರಾಯಶ್ಚಿತ್ತವಿದೆ ಗೋ ಹತ್ಯೆಗೆ. ಯಾರಾದರೂ ತಪ್ಪಿನಿಂದಾಗಿ ಯಾವುದೋ ಒಂದು ಕಾರಣದಿಂದಾಗಿ ಆಕಳ ಹತ್ಯೆಯನ್ನು ಮಾಡಿದರೆ, ಗೋ ಹತ್ಯೆ ಮೊದಲಿಂದನೂ ಗೋ ಹತ್ಯೆ ಯಾಕೆ ಅದನ್ನೇ ದೇವರಂತ ಮಾಡ್ತಾರಂದರೆ, ಆಕಳಿಂದ ಭಾಳ ನೋಡಿ, ನಾವು ಎವಲ್ಯೂಷನ್ ನೋಡಿದಾಗ, ಹ್ಯೂಮನ್ ಎವಲ್ಯೂಷನ್ನು ಮತ್ತು ಈ ಸಿವಿಲೈಸೇಷನ್ಸ್ ಎವಲ್ಯೂಷನ್ ನೋಡಿದಾಗ, ಫಸ್ಟ್ ಬೇಸಿಕಲಿ ನಾವೆಲ್ಲ ಹಂಟರ್ಸನ್ನು, ಅದಕ್ಕೆ ಹಂಟರ್ ಸ್ಟೇಜ್ ಅಂತ ಕರೀತಾರೆ. ಫುಡ್ ಗ್ಯಾದರಿಂಗ್ ಆ್ಯಂಡ್ ಹಂಟರ್ ಸ್ಟೇಜ್. ಫುಡ್ ಗ್ಯಾದರಿಂಗ್ ಅಂದರೆ ಗಡ್ಡೆ ಗೆಣಸು, ಹಣ್ಣು ಎಲ್ಲ ಕೂಡಿ ಹಾಕಿ ಜೀವನ ನಡೆಸ್ತಿದ್ರು. ಒಂದು ಸಲ ಏನಾಗ್ತಿತ್ತು ಅಂದರೆ, ಇವರು ಬಂಡೆಗಳಲ್ಲಿ, ಗವಿಗಳಲ್ಲಿ ಹುಡುಕೊಂಡು ಅವಿತುಕೊಂಡು ನಡೀತಿದ್ರು ಅವರು. ನಂತರ ಸಂಘಜೀವಿ ಆದ ನಂತರ ಒಂದು ನಿರ್ದಿಷ್ಟ ಸ್ಥಾನವನ್ನು ನೀರದಲ್ಲಿ ಸೆಟ್ಲ್ ಹಾಕ್ಕೊಂಡು ತಮ್ಮ ಡಿಫೆನ್ಸು ಮಾಡ್ಕೊಳ್ತಿದ್ರು. ಅವಾಗ ಏನು ಮಾಡಾಕತ್ರು, ಆಹಾರಕ್ಕಾಗಿ ಅಲ್ದಾಡ್ತಿದ್ರು. ಅಂದರೆ ಹಣ್ಣು ಹಂಪಲುಗಳನ್ನು ತರೋದು ಮತ್ತು ಪ್ರಾಣಿಗಳ ಬೇಟೆ ಮಾಡಿ, ಈ ಪ್ರಕಾರ ಅವರಿಗೆ ಬೇಸಿಕಲಿನೇ ಬೇಟೆಗಾರರು ಮತ್ತು ಆಹಾರಧಾನ್ಯ ಹುಡುಕವರು ಅಂತ ಮೊದಲೇ ಹಂತಿದ್ದು. ನಂತರ 2ನೇ ಹಂತನ ಪ್ಯಾಸ್ಟ್ರಲ್ ಸ್ಟೇಜಿಂದ ಬರ್ತಿದೆ. ಅದು ಯಾವುದಪ್ಪ ಅಂದರೆ ಪಶು ಸಂಗೋಪಾಯನ. ಎಂಥ ಪಶುಗಳನ್ನು ಅವ್ರು ಸಾಕಿರಂದ್ರೆ, ಸಾಧು ಪಶುಗಳನ್ನು. ಸಾಧುದಾಗ ಹೆಚ್ಚು ಸಾಧು ಬರುವ ಯಾವಂದ್ರೆ, ಆಡು ಬರ್ತದೆ, ಕುರಿ ಬರ್ತದೆ, ಆಕಳು ಬರ್ತದೆ. ಮುಖ್ಯವಾಗಿ ಆಕಳನ ಸಂಪತ್ತು ಅಂತ. ಅವಾಗ ಎಕ್ಸ್ಚೇಂಜ್ದಾಗೂ ಆಕಳ ಉಪಯೋಗ ಮಾಡ್ತಿದ್ರು, ವಿನಿಮಯದಾಗ ಬಾಟರ್ ಸಿಸ್ಟಮ್ನಲ್ಲಿ. ಆಕಳಿಂದ ಬಹಳಷ್ಟು ಉಪಯೋಗ ಇದೆ, ಲಾಭ ಅನ್ನೋಕ್ಕಿಂತನೂ ಪ್ರಯೋಜನ ಇದೆ. ನಮ್ಗೆ ಗೊತ್ತಿರಬೇಕು, ಒಂದು ಹಾಡಿದೆ ನೋಡಿ ಕನ್ನಡದಲ್ಲಿ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಡೆ ಇದದು ಹುರುಳಾದೆ, ಸುಟ್ಟದ ವಿಭೂತಿಯಾದೆ ಅಂತ ಅಲ್ಲಿ ಬರ್ತಿದ್ದಿಲ್ಲ. ನೀನಾರಿಗಾದೆ ಎಲ್ಲೋ ಮಾನವ ಅಂತ ಹೇಳಿ. ನಾವು ಜೊತೆಗೆ ಇದನ್ನು 3ನೇತೆ ಇದ್ದಾಗ ಈ ಹಾಡನ್ನು ನಾವು ಅವಾಗ ಕಲ್ತಿದ್ದೀವಿ. ಆಕಳೇನಿದಲ್ಲ, ಒಂದು ಅದರದ ಅಂಶ ವೇಸ್ಟ್ ಆಗೋದಿಲ್ಲ. ಸತ್ತ ನಂತರ ಮತ್ತು ಅದರ ಚರ್ಮದಿಂದ ಮಟ್ಟಿ ಮಾಡ್ತಾರೆ, ನೀರು ಉಣ್ಸಾಕ ಇದು ಮಾಡೋ ಸಲುವಾಗಿ ನೀರು ಸಂಗ್ರಹ ಮಾಡಿ ಇಡಾಕು ಇಡ್ತಾರೆ. ಎಲ್ಲ ರೀತಿಯಿಂದ ಆ ಥರದ್ದು ಏನಾಗಿದೆ, ಉಪಯೋಗ ಇದೆ. ಮನುಷ್ಯನ ಮಾತ್ರ ಏನೂ ಉಪಯೋಗ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರಂದರೆ, ಆಕಳ ಬಹುಪಯೋಗಿ ಇದ್ದುದರಿಂದ, ಸಾಧು ಪ್ರಾಣಿ ಇದ್ದುದರಿಂದ ಅದನ್ನು ತಮ್ಮ ತಾಯಿಯಂತೆ, ನೀವು ರೈತರು ಕೆಲವೊಂದು ನೋಡ್ರಿ, ಆಕಳದು ಸತ್ತ ನಂತರ
ತೊಗೊಂಡು ಹೋಗಿ ಹತ್ಕೊಂತ ಹೋಗಿ ಮನ್ಯಾಗ ವ್ಯಕ್ತಿ ಒಬ್ಬ ಸದಸ್ಯ ಸತ್ತಂಗ ಅದನ್ನು ತೊಗೊಂಡು ಹೋಗಿ ಹೂಡ್ತಾರೆ. ಅದು ಆ ಸಂಸ್ಕೃತಿ, ಆ ಒಂದು ಅನ್ಯೋನ್ಯತೆ ರಿಲೇಷನ್ ಇದೆ ಮೊದಲಿಂದ ಬಂದಿದೆ. ಅದಕ್ಕಾಗಿ ಅದಕ್ಕೇನಂತಾರೆ ಗೋಮಾತೆ ಅಂತಾರೆ, ಯಾರು ದೇವರಂತಾರೆ, ಯಾರು ಗೋಮಾತೆ ಅಂತಾರೆ. ಅಂದರೆ ಅದಕ್ಕೆ ನಾವು ಯಾವುದೇ ಪ್ರಕಾರದ ಅಪಚಾರ ಬಗೆಯಬಾರದು. ಅಂಥ ಆಕಳವನ್ನು ಯಾರಾದರೂ ತಪ್ಪು ಹತ್ಯೆ ಮಾಡಿದರೆ, ತಿಳಿದು ಹತ್ಯೆ ಮಾಡಿದರೆ ಬೇರೆ, ಅದು ತಿಳಿದೇ ಹತ್ಯೆ ಮಾಡಿದರೆ ಅಂದರೆ ಯಾವುದೇ ಪ್ರಕಾರ ಹತ್ಯೆ ಮಾಡಿದರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಮಾಡಿ ಏನೇ ಮಾಡಿ ಆ ಹತ್ಯೆ ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ ಇದೆ. ಪ್ರಾಯಶ್ಚಿತ್ ಮಾಡಿಕೊಳ್ಬೇಕು, ಅದಕ್ಕೆ ಪ್ರಾಯಶ್ಚಿತ್ ಇದೆ. ಕುಡುಕನಿಗೆ, ವೃತಭಗ್ನನಿಗೆ, ಕಳ್ಳನಿಗೆ ಆದರೆ ಪ್ರಾಯಶ್ಚಿತ್ತವಿಲ್ಲ ಕೃತಜ್ಞನಿಗೆ. ಇಲ್ಲಿ ಕೆಲವೊಂದು ಅಪರಾಧದ ದಂಡಶಾಸ್ತ್ರ ಹೇಳಿಲ್ಲ ನಿಮಗೆ, ಅಪರಾಧದ ಹೇಳ್ತಾ ಅದಕ್ಕೆ ದಂಡವನ್ನು ಹೇಳ್ಕೊತ ಹೋಗ್ತಾರೆ. ಯಾರಪ್ಪ ಅಂದರೆ ಗೋ ಹತ್ಯೆ ಮಾಡಿದವನು ಪ್ರಾಯಶ್ಚಿತ್ ಮಾಡ್ಕೊಂಡ್ಬಿಟ್ರೆ ಮುಗೀತದ, ಅವನಿಗೆ ಯಾವ ದಂಡ ಇಲ್ಲ. ಕುಡುಕನಿಗೆ ಅವನಿಗೂ ದಂಡ ಇಲ್ಲ, ಅವನು ಪ್ರಾಯಶ್ಚಿತ್ ಮಾಡ್ಕೊಂಡ್ರೆ ಮುಗೀತು. ವೃತಭಗ್ನನಿಗೆ ವೃತ್ತ ಇಟ್ಟಿರ್ತಾರೆ, ನಡುವೆ ಏನಾದರೂ ಮುರಿತಂತೇಳಿ ಅದಕ್ಕೂ ಏನಿಲ್ಲ. ಕಳ್ಳತನ ಮಾಡಿದಂತೇಳಿ ಪ್ರಾಯಶ್ಚಿತ್ ಮಾಡ್ಕೊಂಡ್ರೆ ಅದಕ್ಕೂ ಏನೂ ಇಲ್ಲ. ಆದರೆ ಪ್ರಾಯಶ್ಚಿತ್ತವಿಲ್ಲ ಕೃತಜ್ಞನಿಗೆ. ಅವರು ಪ್ರಾಯಶ್ಚಿತ್ ಮಾಡ್ಕೊಂಡ್ರೆ ಮುಗೀತದ ಅಪರಾಧ, ಒಂದು ಮಾಫಿ. ಆದರೆ ಇಲ್ಲಿ ಕೊಟ್ಟ ಮಾತಿನಂತೆ ನಡೀಲಿಲ್ಲ. ಕೃತಜ್ಞ ಹೊಂದಿದಂದರೆ, ಕೃತಜ್ಞ ಅಲ್ಲದವಂದರೆ ಕೃತಜ್ಞ ಹೊಂದಿದನಂದರೆ ಆ ಕೃತಜ್ಞನಿಗೆ ಯಾವ ಪ್ರಾಯಶ್ಚಿತ್ತು ಇಲ್ಲ. ರಾಮನಿಂದ ಸಹಾಯ ಪಡೆದು ಪ್ರತಿ ಸಹಾಯ ಮಾಡದಿದ್ದರೆ ರಾಮನಿಗೆ ಅದು ಅಸಭ್ಯತೆಯ ಹುಷಿ ಸ್ನೇಹ. ನೀನು ರಾಮನಿಂದ ಸಹಾಯ ತೊಗೊಂಡು ಒಳ್ಳೆ ಅವಂಗ ಮಾಡಲಿಲ್ಲ ಅಂದರೆ ನೀನು ಸ್ನೇಹಿತ ಅಂತ ಹೇಳ್ತಿಲ್ಲ, ಇದು ಸುಳ್ಳು ಸ್ನೇಹ, ಸುಡೋ ಇದು ತೋರಿಕೆ ಸ್ನೇಹ. ಇದು ಕರೆನಾ ನಿನ್ನ ಸ್ನೇಹಿತ ಅಂತ ಹೇಳಿದು ಬರೀ ಒಂದು ತೋರಿಕೆ ಆಗ್ತದೆ, ಇದು ಸರಿಯಾದ ನಿಜವಾದ ಸ್ನೇಹಿತನ ಅಲ್ಲ ಅಂತ ಹೇಳ್ತಾನೆ. ಇದೇ ರೀತಿಯಾಗಿ ಮತ್ತೇನು ಲಕ್ಷ್ಮಣ ಸುಗ್ರೀವನಿಗೆ ಹೇಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.